ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮಹತ್ವದ ಬೆಳವಣಿಗೆಗಳಿವೆ. ಇವೆರಡನ್ನು ತಮಗೆ ಇವತ್ತು ತಲುಪಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಎರಡು ಕೂಡ ಸಪ್ರೇಟಾಗಿ ತಮ್ಮ ಜೊತೆ ಮಾತನಾಡ್ತೀನಿ. ಒಂದು ಬಹಳ ಮುಖ್ಯವಾಗಿ ನಿನ್ನೆ ನಡೆದಂಥ ಘಟನೆ, ಅದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಗಡೀಪಾರು ಏನಿತ್ತು, ಆ ಗಡೀಪಾರನ್ನು ನ್ಯಾಯಾಲಯ ಅದನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಿದೆ. ಆದರೆ ಯಾಕೆ ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಾರಣೆನೋ ಇನ್ನೊಂದು ಮಾಡಿ ತೀರ್ಮಾನ ತೆಗೆದುಕೋಬೇಕು ಅಂತ ನ್ಯಾಯಾಲಯ ಹೇಳಿದೆ. ಹಾಗಿದ್ರೆ ಈಗಿರುವ ಪ್ರಶ್ನೆ, ಸರ್ಕಾರ ಇದನ್ನು ಹಾಗೆ ಬಿಡುತ್ತಾ ಅಥವಾ ಈಗಾಗಿರುವ ಇದನ್ನು ಮುಖಭಂಗ ಅಂತ ಕರಿತೀನಿ. ಯಾರು ಪುತ್ತೂರಿನ AC ಇದ್ದಾರೆ ಅವರು ತೆಗೆದುಕೊಂಡಂಥ ತೀರ್ಮಾನ, ಅದು ಅವರಿಗೆ ಮುಖಭಂಗವೇ. ನ್ಯಾಯಾಲಯ ಅದನ್ನ ಸ್ಟಕ್ ಡೌನ್ ಮಾಡಿದರೆ ಮುಖಭಂಗನೇ. ಇನ್ನೊಮ್ಮೆ ನೀವು ಯೋಚನೆ ಮಾಡಿ ಅಂಥದ್ರೆ ಇನ್ನೇನು ಅರ್ಥ, ನೀವೀಗ ಮಾಡಿದ್ದು ಸರಿ ಇಲ್ಲ ಅಂತ ಅರ್ಥ ಅಲ್ವಾ? ಯಾಕೆಂದರೆ ಅವ್ರು ಕೊಟ್ಟ ಕಾರಣಗಳು ಶಾಂತಿ ಭಂಗ ಆಗುತ್ತೆ ಅನ್ನೋ ಕಾರಣಕ್ಕೆ ಗಡೀಪಾರು ಮಾಡಲಾಗಿತ್ತು. ಅದೆಲ್ಲ ಉತ್ತರ ಕರ್ನಾಟಕ ಕಡೆ ಅವ್ರನ್ನ ಎತ್ತಾಕೋ ಯತ್ನ ನಡೆದಿತ್ತು. ಅದು ಎಲ್ಲರಿಗೂ ಆಗ ಸ್ಪಷ್ಟವಾಗಿ ಗೊತ್ತಿದ್ದೇನು ಗೊತ್ತಾ, ಇದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ರೋಡಿಯವರನ್ನ ಬಾಯಿ ಮುಚ್ಚಿಸುವ ಯತ್ನ ಅಂತ. ಅದರಿಂದ ದೊಡ್ಡವರಿದ್ದರು, ಕೆಲವು ಪೊಲೀಸ್ ಅಧಿಕಾರಿಗಳಿದ್ದರು, ಇದೊಂದು ಷಡ್ಯಂತ್ರ ಇತ್ತು, ಮಾಧ್ಯಮದವರಿದ್ದರು, ಎಲ್ಲ ಸೇರಿ ತಿಮ್ರೋಡಿಯವರನ್ನು ಗಡೀಪಾರು ಮಾಡುವ ಒಂದು ತೀರ್ಮಾನಕ್ಕೆ ಬರುವಂತೆ ಮಾಡಲಾಗಿತ್ತು ಅಂತ. ಆದರೆ ನ್ಯಾಯಾಲಯ ಇದನ್ನು ಇನ್ನೂ ವಿಚಾರಣೆ ಮುಂದುವರಿಯುತ್ತೆ. ಬಟ್ ತಕ್ಷಣ ಈ ಗಡೀಪಾರು ಆದೇಶ ಏನಿತ್ತು ಆ ಆದೇಶವನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಈಗ ಅದನ್ನು ಇನ್ನೊಮ್ಮೆ ವಿಚಾರಣೆ ಮಾಡಿ ಅಂತ. ಹಾಗಿದ್ದರೆ ಇದರ ಜೊತೆ ಇದನ್ನು ಒಂದು ರೀತಿಯಾಗಿ ಈ ಸೌಜನ್ಯಾಪರ ಹೋರಾಟಗಾರರ ಬಾಯಿ ಮುಚ್ಚಿಸುವ ಯತ್ನ ಅಂತಲೇ ಪರಿಗಣಿಸಬೇಕಾಗತ್ತೆ ಅಂತ. ಯಾಕೆಂದರೆ ಅವ ಬಾಯಿ ಮುಚ್ಚಿಸುವ ಪ್ರಯತ್ನ ಇದ್ದರೆ ಶಾಂತಿ ಭಂಗ ಅಂತ ಮಾಡಬೇಕಾಗಿಲ್ಲ. ಬೇರೆ ಕಾರಣ ಇದ್ದರೆ ಬೇರೆ ಪ್ರಶ್ನೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೋ ಉಡುಪಿ ಜಿಲ್ಲೆಯಲ್ಲೋ ಶಾಂತಿ ಭಂಗ ಮಾಡುವ ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಅದರ ಜೊತೆಗೆ ಹೇಗಿದೆ ಅಂತಂದರೆ, ಈ ವಿಚಾರದಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಕೂಡ ದೊಡ್ಡವರ ಕೃಪಾಶದಲ್ಲಿ ಇದ್ದಾರೆ ಅಂತ. ಎಲ್ಲರೂ ಜೊತೆಯಾಗಿ ಸೇರಿಬಿಟ್ಟು ಈ ಸೌಜನ್ಯ ಹೋರಾಟಗಾರರನ್ನ ದಮನಗೊಳಿಸುವ ಒಂದು ಯತ್ನ, ಅವರನ್ನು ಹತ್ತಿಕ್ಕುವ ಒಂದು ಯತ್ನ, ಅವರ ಬಾಯಿ ಮುಚ್ಚಿಸುವ ಒಂದು ಯತ್ನ, ಇದೆಲ್ಲವೂ ಕೂಡ ಇಡೀ ಪ್ರಕರಣದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಇಡೀ ನೀವು ಕರ್ನಾಟಕದ ಇತಿಹಾಸದಲ್ಲಿ ನೋಡಿ, ಯಾರ್ಯಾರನ್ನ ಗಡೀಪಾರು ಮಾಡಿದ್ರು, ಎಲ್ಲಿ ಗಡೀಪಾರು ಮಾಡಿದ್ರು, ಈ ಗಡೀಪಾರನ್ನ ಎಷ್ಟು ಜನರನ್ನು ಮಾಡಬೇಕಾಗಿತ್ತು ರೀ? ಶಾಂತಿ ಭಂಗ ಮಾಡಿದ್ರು. ಈ BJP ಕೆಲವು ನಾಯಕರುಗಳು ಮಾತನಾಡೋದು ನೋಡಿದರೆ, ಈಶ್ವರಪ್ಪನಂಥವರು, ಯತ್ನಾಳಂತೂ ಲೇಟೆಸ್ಟು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಈ ರಾಷ್ಟ್ರಪತಿನಿಗೆ ಮಾಡಿದ ಅವಮಾನ. ಅದು ಏನು ಅವ್ರು ಹೇಳಿದ್ದು? ಗಾಂಧಿ ಏನೋ ಉಪವಾಸ ಮಾಡ್ದ ಅಂತ ಸ್ವಾತಂತ್ರ್ಯ ಸಿಕ್ಕಿಲ್ಲ ರೀ. ಯಾರು ಗಾಂಧಿ ಅನ್ನುವ ರೀತಿಯಲ್ಲಿ ಗಾಂಧಿ ಹೋರಾಟವನ್ನು ಅವಮಾನಿಸೋದು ಅಂದರೆ ಇಡೀ ಏನು ಅದರ ಅರ್ಥ ಏನದು? ನಮಗೆ ನೆನಪಾಗೋದೇನು ಗೊತ್ತಾ? ನನಗೆ ಈ ಸಂದರ್ಭದಲ್ಲಿ ನೆನಪಾಗಿದ್ದು, ಸತತವಾಗಿ ಇವರೆಲ್ಲ ಸೇರಿ ಗಾಂಧಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರಲ್ಲ, ಅವ್ರು ಗಡೀಪಾರಾಗಬೇಕಾಗಿತ್ತು. ಈ ಗಾಂಧಿಯನ್ನು ಟಾರ್ಗೆಟ್ ಮಾಡುವವ್ರು ನೋಡಿದಾಗ ನನಗೆ ಅನಿಸೋದೇನು ಗೊತ್ತಾ? ನೀವು ಈ ಇದರಲ್ಲಿ ನಮ್ಮ ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅನ್ನೋದ್ರ ಮೇಲೆ ಅಲ್ಲಿ ಕೆಲವು ಹಳೆಯ ದೃಶ್ಯಗಳನ್ನು ನಾನು ನೋಡ್ತಾ ಇದ್ದೆ. ಅಲ್ಲಿ ಆ ಪಿತಾಮಹ, ಬಾಂಗ್ಲಾದೇಶದ ಪಿತಾಮಹ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನೇ ಕೆಡಗಲಾಯಿತು. ಶೇಖ್ ಹಸೀನಾ ಅವರ ತಂದೆ, ಅವರೇ ಬಂಗ್ಲಾ ಹುಟ್ಟಿಗೆ ಕಾರಣ, ಹೋರಾಟ ಮಾಡಿದವರು. ಆ ರೀತಿ ಅಲ್ಲಿ ಬಾಂಗ್ಲಾದೇಶದಲ್ಲಿ ರಾಷ್ಟ್ರಪಿತನನ್ನು ಅವರ ಪ್ರತಿಮೆಯನ್ನು ಕೆಡದು ಅವರ ನೆನಪುಗಳನ್ನು ಅಳಿಸುವ ಒಂದು ಯತ್ನ ನಡೀತಾ ಇದೆಯಲ್ಲ, ಅದೇ ಯತ್ನ ಕೂಡ ಇಂಡಿಯಾದಲ್ಲೂ ನಡೀತಾ ಇದೆಯಾ ಅಂತ ನನಗೆ ಅನುಮಾನ ಬಂದಿತ್ತು. ಅದರಿಂದ ಈಗ ನಾನು ನನ್ನ ಪ್ರಾಸಂಗಿಕವಾಗಿ ಹೇಳಿದ್ದು, ಈಗ ಮಾಡಬೇಕಾದ ಕೆಲಸ ಅಂದರೆ ಯತ್ನಾಳಂಥವ್ರನ್ನ ಗಡೀಪಾರು ಮಾಡಬೇಕಾಗಿದೆ. ಅವರ ಭಾಷೆ, ಅವರ ಮಾತು, ಅವ್ರ ಬೆಂಕಿ ಹಚ್ಚೋದು, ಇದನ್ನೆಲ್ಲ ಬಿಟ್ಟು ಸೌಜನ್ಯಪರ ಹೋರಾಟಗಾರರನ್ನು ಅವರನ್ನು ಗಡೀಪಾರು ಮಾಡೋದಕ್ಕೆ ಹೋಗಿದ್ದು. ಈಗ ನ್ಯಾಯಾಲಯ ಇಂಡಿಯಾದಲ್ಲಿ ಸ್ಟಿಲ್ ನ್ಯಾಯಾಂಗದ ಮೇಲೆ ಅಲ್ಪ ಸ್ವಲ್ಪ ಭರವಸೆ ಏನಾದರೂ ನಾವು ಇಟ್ಕೋಬೋದು ಅಂತ. ಯಾರೂ ಇಲ್ಲ ಕಣ್ರಿ. ನ್ಯಾಯಾಂಗ ಬಿಟ್ಟರೆ ಇನ್ನೇನಿದೆ? ನ್ಯಾಯಾಂಗದ ಹತ್ರ ಹೋಗಲೇಬೇಕು. ನ್ಯಾಯಾಂಗ ಇಂಟ್ರಿಫಿಯರ್ ಮಾಡಿದೆ. ಇಂಟ್ರಿಫಿಯರ್ ಮಾಡಿ ಹೇಳಿ ಎಸ್ ಈ ಗಡೀಪಾರು ಆದೇಶವನ್ನು, ಹಾಗಿದ್ರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಒಬ್ಬ ವ್ಯಕ್ತಿಯನ್ನು ಗಡೀಪಾರು ಮಾಡಬೇಕೋ ಇನ್ನೊಂದು ಮಾಡಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಪ್ರಭುತ್ವ ಬಂದರೆ
ಅದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಯಾಕಂದರೆ ಕಾನೂನು ಅವ್ರ ಕೈಲೇ ಇರುತ್ತೆ, ಪೊಲೀಸ್ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಸೊ ಅದರಿಂದನೇ ಭಾಳಷ್ಟು ಜನ ಸೌಜನ್ಯಪರ ಹೋರಾಟಗಾರರು ಈಗ ಮಾತಾಡ್ತಾ ಇಲ್ಲ ಅಂತ. ಯಾಕೆ ಮಾತಾಡ್ತಾ ಇಲ್ಲ ಅಂತಂದರೆ, ಸೊ ಮಾತನಾಡಿದ ತಕ್ಷಣ ಸಮಸ್ಯೆ ಪ್ರಾರಂಭ ಆಗುತ್ತೆ ಅಂತ. ಆ ಕಾರಣಕ್ಕಾಗಿ ಅವರ ಲಾಯರ್ಗಳು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ದಯವಿಟ್ಟು ಮಾತನಾಡಬೇಡಿ ಅಂತ. ಆದ್ದರಿಂದ ಭಾಳ ದಿವಸದಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮಾತನಾಡ್ತಾ ಇಲ್ಲ. ಆದರೆ ಒಳಗಡೆ ಇದೆಯಲ್ಲ, ಆ ಪ್ರದೇಶದಲ್ಲಿ ಸಿಟ್ಟು, ಕೋಪ, ಹತಾಶೆ ಕಾಣ್ತಾ ಇದೆ. ಅದ್ರ ಜೊತೆ ಈ ಸರ್ಕಾರವನ್ನು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಗ್ಗೆ ಕೂಡ ಈ ವಿಚಾರದಲ್ಲಿ ಜನರಿಗೆ ಒಂಥರ ಕೋಪ, ಸಿಟ್ಟು ಎಲ್ಲ ಕಾಣ್ತಾ ಇದೆ. ಅದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಹೊಸ ಹೊಸ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಆ ಪ್ರಕರಣಗಳು ಇತ್ತೀಚೆಗೆ ನಿನ್ನೆ ಒಂದು ಪ್ರಕರಣ, ಯಾವುದೋ ಒಂದು ಪ್ರಕರಣ ಹೊರಗಡೆ ಬಂತು. ಯಾವುದೋ ಗಾರ್ಮೆಂಟ್ ಕೆಲಸ ಮಾಡ್ತಿರುವ ಹುಡುಗಿಯಲ್ಲಿ ಹೋದವಳೆ ನಾಪತ್ತೆ ಆಗ್ಬಿಟ್ಟಂತೆ. ಅದಾದಮೇಲೆ ಅದು ಯಾವಾಗ ನಡೀತೋ ಗೊತ್ತಿಲ್ಲ ನನಗೆ. ಅದಾದಮೇಲೆ ಅವ್ರು ಫೋನ್ ಮಾಡಿ ಹೇಳಾಯ್ತಂತೆ, ಸೊ ಏನಿಲ್ಲ, ಅವರಿಗೆ ದೇವ್ರ ಸ್ಥಾನ ಸಿಕ್ಕಿದೆ, ಖುಷಿ ಪಡಿ ಅಂತ. ಆದ್ದರಿಂದ ಅಲ್ಲಿ ಸತ್ತವರೆಲ್ಲ ಏನಿದ್ದಾರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಅನ್ನೋ ಮಾತುಗಳನ್ನು ಕೂಡ ಈ ಕೊಲೆ ಮಾಡುವುದಕ್ಕೋ, ಕೊಲೆ ಮಾಡಿಸಿದವತ್ತೋ, ಅತ್ಯಾಚಾರ ನಡೆಸಿದವರು ಅವರು ಮಾತನಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಸೊ ಇದೆಲ್ಲ ಯಾವ ಟರ್ನ್ ತಗೊಳ್ತಾ ಗೊತ್ತಿಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ನಮಸ್ಕಾರ.